ವಿದ್ಯಾಸಂಸ್ಥೆಗಳನ್ನ ಮಾಡಬೇಕು ಅಂತ ಕೇಳಿ, ದೇವಸ್ಥಾನಗಳನ್ನು ಮಾಡಬೇಕು ಅಂತ ಕೇಳಿ, ಅನಾಥಾಶ್ರಮಗಳಿಗೆ ಅಂತ ಕೇಳಿ, ಅಥವಾ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ಕೊಳ್ಳಿ, ಕಲಾವಿದರ ಕಾರ್ಯಕ್ರಮಗಳು ಅಂದ್ಕೊಳ್ಳಿ, ಕನ್ನಡದ ಕಾರ್ಯಕ್ರಮಗಳು ಅಂದ್ಕೊಳ್ಳಿ, ಎಲ್ಲದಕ್ಕೂ ಕೂಡ ರೆಡಿಯಾಗಿರ್ತಾಯಿದ್ರು ಸಹಾಯ ಮಾಡಲಿಕ್ಕೆ. ಅದು ಒಂದು. ಎರಡನೇದು, ಒಂದು ಸಂಗತಿನ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಏನು ಅಂದರೆ, ಈ ಕೆ ಎಚ್ ಪಾಟೀಲ್ರು ಅವರು ಕೂಡ ಕಾಂಗ್ರೆಸ್ಸಲ್ಲಿದ್ದಂಥವರು, ಘಟಾನುಘಟಿ ನಾಯಕ. ಅವ್ರ ಎದುರುಗಡೆಗೆ ಯಾರೇ ಮಾತಾಡೋಕ್ಕೆ ಹೆದರ್ತಾಯಿದ್ರು. ಯಾಕಂದರೆ ಹುಲಕೋಟಿ ಹುಲಿ ಅಂತ ಅವ್ರನ್ನ ಕರಿತಾಯಿದ್ರು. ಶಾಮನೂರು ಶಿವಶಂಕರಪ್ಪ ಆಗ ತಾನೇ ಇನ್ನೂ ಬೆಳೀತಾಯಿದ್ರು. ದೇವರೇ ಅಂತ ಶಿಕ್ಷಣ ಸಂಸ್ಥೆಗಳನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಕಾಂಗ್ರೆಸ್ಸಿನ ಕಟ್ಟಾಳು. ಈ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇತ್ತು. ಇದು ಅಂದರೆ ಎಷ್ಟರ ಮಟ್ಟಿಗೆ ಇದೇ ಇದು ಅಂತ ಈ ಚರ್ಚೆ ನಡೀತಿದ್ದಂಥ ಸಂದರ್ಭದಲ್ಲಿ ಶಿವಶಂಕರಪ್ಪ ಏನೋ ಒಂದು ಸಜೆಷನ್ ಕೊಟ್ಟಾಗ ಆವಾಗ ಈ ಹುಲಕೋಟಿಯ ಹುಲಿ ನಮ್ಮ ಎಚ್ ಕೆ ಪಾಟೀಲ್ ಇದ್ದಾರಲ್ಲ, ಅವರ ತಂದೆ ಕೆ ಎಚ್ ಪಾಟೀಲ್ ಗದರ್ತಾರೆ. ಸುಮ್ಮ ಕೂಗಳಪ್ಪ, ನೀನು ಒಂದು ಬೆಂಕಿ ಪಟ್ಟಣದಷ್ಟು ಒಂದು ವಿದ್ಯಾಸಂಸ್ಥೆ ಇಟ್ಕೊಂಡು ಮಾತಾಡೋಕ್ಕೆ ಬಂದುಬಿಡ್ತೀಯಾ ಅಂತ ತಮಾಷೆಗೇ ಅವ್ರು ಗದರ್ತಾರೆ. ಆದರೆ ಈಗ ನೋಡಿ ಸ್ಥಿತಿ ಹೆಂಗಿದೆ ಅಂತ. ಈಗ ಶಾಮನೂರು ಶಿವಶಂಕರಪ್ಪನವರ ಬೆಳವಣಿಗೆ ನೋಡಿ ಹೆಂಗಿತ್ತು ಅಂತೇಳಿ ಅಂತ. ವಿದ್ಯಾಸಂಸ್ಥೆಗಳು ಬೆಂಕಿ ಪಟ್ಟಣದಷ್ಟೇ ಇತ್ತೇನೋ ಆವಾಗ, ಪ್ರಶ್ನೆ ಬೇರೆ. ಬೆಂಕಿ ಪಟ್ಟಣದಷ್ಟಿದ್ದಂಥ ವಿದ್ಯಾಸಂಸ್ಥೆಗಳ ಸಂಖ್ಯೆ ಅದು ಎಷ್ಟಾಯ್ತು ಇವಾಗ? ಇದು ಬೆಳವಣಿಗೆಯ ಮುಖಾಂತರ ಉತ್ತರ ಕೊಡ್ತಿದ್ದಂಥ ವ್ಯಕ್ತಿ. ನೀವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿ ಇದು ನೋಡಿ, ಅದು ಏನೋ ಚೆನ್ನಾಗೇ ಇದ್ದರು ಅಲ್ಲಿನ ಸಂಸದರು ಮತ್ತು ಅವರು ಬಿ ಜೆ ಪಿಯವರು. ಈ ಪಕ್ಷ ಅನ್ನುವಂಥದ್ದು ಇಲ್ಲವೇ ಇಲ್ಲ ಈ ಸಂಬಂಧದಲ್ಲಿ, ಈ ಸ್ನೇಹದಲ್ಲಿ ಇಲ್ಲವೇ ಇಲ್ಲ. ಸಿದ್ದೇಶ್ ಅವ್ರಿಗೂ ಇವ್ರಿಗೂ ಶುರು ಆಗ್ಬಿಡ್ತು. ಶುರುವಾಗಿದ್ದು ವಿಪರೀತ ಮಟ್ಟಕ್ಕೆ ಹೋಯಿತು. ಆವಾಗ ಅವ್ರು ಹೇಳಿದ್ದೇನು, ಈ ವಯಸ್ಸಲ್ಲಿ ನಾನು ಚುನಾವಣೆ ನಿಲ್ತೀನಿ ಯಾರು ಇರಲಿಲ್ಲ ಅಂದರೆ ಅಂತ. ಕೊನೆಗೆ ಅವರ ಸೊಸೆ ನಿಲ್ಲಿಸಿದರು, ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಅವ್ರನ್ನ ನಿಲ್ಲಿಸಿ ಗೆಲ್ಲಿಸಿದರು. ಇದು ಶಾಮನೂರು ಶಿವಶಂಕರಪ್ಪನವರು ಹಠ ಅಂತಂದರೆ ಇದು. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ಬನ್ನಿ ನೋಡೋಣ. ಕಲ್ಲೇಶ್ವರ ಮಿಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಮೆರವಣಿಗೆ ಮೂಲಕ 4 ಗಂಟೆ ಕ್ರಿಯಾ ಸಮಾಧಿ ಮಾಡಿಸೋಣ ಅಂತ. ಸೊ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ನುಗ್ಗಲಾಟ ಮಾಡಲಿಲ್ದಂಗೆ ಮನೆಯಲ್ಲಿ, ಹೈಸ್ಕೂಲ್ ಫೀಲ್ಡಲ್ಲಿ ಮತ್ತು ಕಲ್ಲೇಶ್ವರ ಮಿಲ್ನಲ್ಲಿ ಸಮಾಧಾನದಿಂದ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಅದೊಂದು ಕೋರ್ತೀವ್ರಿ ಎಲ್ಲರೂ. ಎಲ್ಲರಿಗೂ ಅವಕಾಶ ಇದೆ ಮೇಡಮ್ ಅಥವಾ ಎಲ್ಲರಿಗೂ ಅವಕಾಶ ಇದೆ ರೀ, ಎಲ್ಲರಿಗೂ ಅವಕಾಶ ಇದೆ ಕಲ್ಲೇಶ್ವರ ಮಿಲ್ಲಿಗೆ. ಇನ್ನೂ ಬಹಳಷ್ಟು ಜನ ದೆಹಲಿಯಿಂದ ಹೊರಟಿದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ. ಹವಾಮಾನ ವೈಪರೀತ್ಯದಿಂದಾಗಿ ಇಂಡಿಗೋ ವಿಮಾನ ಹಾರುವಂಥದ್ದು ತಡ ಆಗ್ತಾ ಇದೆ. ಹೀಗಾಗಿ ಏನಂದರೆ ಇಂಡಿಗೋ ವಿಮಾನ ನಿಲ್ದಾಣದಲ್ಲೇ ನಿಂತಿದೆ. ಇಲ್ಲಿಂದ ಏನೇನು ಈ ರಾಜಕೀಯಕ್ಕೆ ಬೇರೆ ಬೇರೆ ಕಾರಣಗಳಿಗೆ, ಜೊತೆಗೆ ಈ ಮತ ಹೋರಾಟದ್ದು, ಈ ಮತಗಳ್ಳತನದ ವಿರುದ್ಧ ಆಗ್ತಿರುವಂಥ ಹೋರಾಟ, ಇದೆಲ್ಲದಕ್ಕೆ ಹೋಗಿದ್ರಲ್ಲ, ಅವರೆಲ್ಲರೂ ಕೂಡ ದೆಹಲಿನಲ್ಲೇ ಸ್ಟ್ರಕ್ ಆಗಿದ್ದಾರೆ, ಬರಲಿಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಈ ಶಾಮನೂರು ಶಿವಶಂಕರಪ್ಪ ಬೆಳೆದು ಬಂದಂಥ ಹಾದಿ ಹೇಗಿತ್ತು ಅಂತ. ನಗರಸಭಾ ಅಧ್ಯಕ್ಷರಾಗಿ, ಅಲ್ಲಿಂದ ಅವರು ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿ, ಅದಾದ ಮೇಲೆ ಅವರು ವಿಧಾನಸಭೆಗೆ ಆಯ್ಕೆ ಆಗ್ತಾರೆ 94ರಲ್ಲಿ. ಬನ್ನಿ, ಕೋನ್ ರೆಡ್ಡಿ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರವರು, ಒಂದು 10-20 ಜನ ಶಾಸಕರು ಕೂಡ ಅದೀವಿ. ಅದಕ್ಕೆ ಅಲಂಪ್ರಭು ಪಾಟೀಲ್ ಅದಾರ, ಜಿ ಎಸ್ ಪಾಟೀಲ್ ಅದಾರ, ಮತ್ತು ಅದೇ ರೀತಿಯಾಗಿ ಸಲೀಂ ಅಹ್ಮದ್ ಅವರು ಚೀಫ್ ವಿಪ್ ಅದಾರ, ನಮ್ಮ ಬಸವಗೌಡ ಪಾಟೀಲ್ ಬಾದಳ್ಳಿ ಅವರು ಅದಾರ, ಭಾಳ ಜನ ಶಾಮನೂರು ಪಕ್ಷಾತೀತ ವ್ಯಕ್ತಿ. ಶಾಮನೂರು ನಿಜವಾದ ಜಾತ್ಯತೀತ. ಅವ್ರ ಮನೆಗೆ ಹೋಗ್ಬಿಟ್ರೆ ಯಾವ ಜಾತಿ, ಯಾವ ಕುಲ ಎಂದು ಕೂಡ ಕೇಳಿರುವಂಥದ್ದಿಲ್ಲ. ಅದು ಯಾರೇ ಹೋಗಲಿ, ಸಾಮಾನ್ಯನೂ ಹೋದರೂ ಅಷ್ಟನ್ನೇ, ಯಾರಾದರೂ ಮಠಾಧೀಶರು ಹೋದರೂ ಅಷ್ಟನ್ನೇ. ಹೀಗಾಗಿಯೇ ಎಲ್ಲರಿಗೂ ಕೂಡ ಶಾಮನೂರವ್ರು ಕಂಡ್ರೆ ಬಹಳ ಪ್ರೀತಿ, ಬಹಳ ಒಂಥರ ಏನು ಅಂದರೆ ಅವ್ರ ಬಗ್ಗೆ ಇದ್ದಂಥ ಗೌರವ ಇದೆಯಲ್ಲ, ಅದು ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು.